ಅಮ್ಮು ಆ ಕಿಟಕಿ ಹಾಕ ಕೆಳಗಡೆ ಮಾತಾಡ್ತ ಶಂಭೋ ಶಂಭೋ ಹರ ಹರ ಶಂಭೋ ಹರ ಹರ ಪಾರ್ವತಿ ಸ್ವಾಮಿ ಗಂಗಾಧರ ನಿನ್ನ ಸ್ವಾಮಿನೂ ಅನ್ಬೋದು ಗಂಗಾಧರರು ಅನ್ಬೋದು ಏನಾರು ಸ್ವಾಮಿ ಪಾರ್ವತಿ ನಿನ್ನ ಭಕ್ತಿಗೆ ಮೆಚ್ಚಿ ಸಂತುಷ್ಟನಾಗಿದ್ದಾನೆ ಈಶ. ಆದರೆ ಎಂಬ ಈ ಅಪಸ್ವರವೇಕೆ ಜಗನ್ನಾಥ? ಅದೇನೆಂದು ಅಪ್ಪಣೆಯಾಗಲಿ. ದಿನನಿತ್ಯವೂ ನಾವು ತಪ್ಪದೇ ಪರಿಪಾಲಿಸುವ ಒಂದು ಕರ್ತವ್ಯ ಹೊಂದಿದೆ ಇಲ್ಲವೇ? ಅದೇ ಅನುಷ್ಠಾನದ ಕೈ ಕಾರ್ಯ ಅಲ್ಲವೇ ಪ್ರಭು? ನಿಜಾತಿ ದಿನನಿತ್ಯವೂ ತ್ರಿಕಾಲದ ಅನುಷ್ಠಾನ ಕಾರ್ಯಕ್ಕೆ ಭಸ್ಮವನ್ನು ತಂದುಕೊಡುವವಳು ನೀನು, ಅದನ್ನು ಲೇಪಿಸಿಕೊಳ್ಳುವವನು ನಾನು ಅಂದಾಗ ಈಗ ಭಸ್ಮದ ಅವಶ್ಯಕತೆ ನನಗೆ. ಮೇಲಾಗಿ ಪ್ರದೋಷ ಕಾಲವು ಹತ್ತಿರದಲ್ಲಿ ಆದ ಕಾರಣ ಬೇಗನೆ ಹೋಗಿ ಭಸ್ಮವನ್ನು ತೆಗೆದುಕೊಂಡು ಬಾ. ಆಗಲಿ ಶಂಕರ, ತಮ್ಮ ಅಪ್ಪಣೆಯಂತೆ ಹೋಗಿದರು. ನಿಲ್ಲು ಪಾರ್ವತಿ. ಸಾರಿ, ನಾನು ಮಾಡ್ದಂಗೆ ಮಾಡಬೇಕು. ಆಗಲಿ ಸ್ವಾಮಿ, ತಮ್ಮ ಅಪ್ಪಣೆಯಂತೆ ನಾನು ಬರುವೆ. ನಿಲ್ಲು ಪಾರ್ವತಿ. ನೀನು ಆ ಭಸ್ಮವನ್ನು ತರಬೇಕಾದರೆ ಒಂದು ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಏಕೆ ಪ್ರಭು? ನೀನು ಆ ಭಸ್ಮವನ್ನು ತರಬೇಕಾದರೆ ಶುದ್ಧವಾದ ಭಸ್ಮವನ್ನೇ ಆಗಿ ತರಬೇಕು. ಯಾವ ಕಾರಣಕ್ಕೂ ಅದರಲ್ಲಿ ಕಲ್ಮಶವಿರಕೂಡದು. ಒಂದು ವೇಳೆ ಅದರಲ್ಲಿ ಕಲ್ಮಶ ಬಿದ್ದುದೇ ನಿಜವಾದ ನಾನು ಅದನ್ನು ಲೇಪಿಸಿಕೊಳ್ಳಲಾರದೆ ಬಿಸಾಕಬೇಕಾಗುತ್ತದೆ. ಎಚ್ಚರ. ಆಗಲಿ, ತಮ್ಮ ಆಜ್ಞೆಯಂತೆ ತರುತ್ತೇನೆ. ಆಜ್ಞೆಯಂತೆ ಮಾಡುತ್ತೇನೆ. ಡೈಲಾಗ್ ಭಸ್ಮವನ್ನು ತರುವ ಕಾರ್ಯದಲ್ಲಿ ನೀನು ಆಯ್ತಾಯ್ತು, ಇರ್ಲಿ ಪರವಾಗಿಲ್ಲ, ಸಾಕು. ಒಂದೊಂದು ನಾನು ತಗೊಂಡು ಒಂದು ನಿಯಮವನ್ನು ನೀವು ಪಾಲಿಸಬೇಕು. ನಿಲ್ಲು ಪಾರ್ವತಿ ಅಂತ ಅದು ಬರುತ್ತೆ. ಅದಾದ್ಮೇಲೆ ನೀವು ಅದನ್ನ ಮಾತಾಡಲಿಲ್ಲ. ಸ್ವಾಮಿ, ಇದು ತಮ್ಮ ಆಜ್ಞೆಗೆ ಭಸ್ಮವನ್ನು ತಂದಿರು, ತೆಗೆದುಕೊಳ್ಳಿ. ಪಾರ್ವತಿ, ಇದು ಪರಿಶುದ್ಧವಾದ ಭಸ್ಮವೇ? ಹೌದು ಸ್ವಾಮಿ. ಹಾಗಿದ್ದರೆ ಇದರಲ್ಲಿ ಹರಳೆ ಇಂಥದ್ದಲ್ಲ. ಇದರಲ್ಲಿ ಸೇರಿಕೊಂಡರೆ ಭಸ್ಮವು ಕಲುಷಿತವಾಗುವುದೆಂಬ ಪರಿಜ್ಞಾನವೂ ನಿನಗಿಲ್ಲವೇ? ಈಗ ಇದನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಲೇಪಿಸಿಕೊಳ್ಳಿ ಸ್ವಾಮಿ. ಏನಂದೆ? ಇಂತಹ ಕಲುಷಿತವಾದ ಭಸ್ಮವನ್ನು ನಾನು ಲೇಪಿಸಿಕೊಳ್ಳಬೇಕು? ಅದೆಂದೆಂದಿಗೂ ಸಾಧ್ಯವಿಲ್ಲದ ಮಾತು. ಪಾರ್ವತಿ, ನನ್ನೆದುರಿಗೆ ನಿಂತು ಇಂತಹ ಮಾತುಗಳನ್ನಾಡಲು ನಿನಗೆ ಸ್ವಲ್ಪವೂ ಸಂಕೋಚವಾಗುತ್ತಿಲ್ಲವೇ? ನೀನು ಭಸ್ಮವನ್ನು ತರಲೆಂದು ಹೋಗುವಾಗ ನಾನು ನಿನಗೆ ಏನೆಂದು ಎಚ್ಚರಿಸಿದ್ದೆ? ಶುದ್ಧವಾದ ಭಸ್ಮವನ್ನೇ ಅರಿವು ತರಬೇಕು. ಯಾವ ಕಾರಣಕ್ಕೂ ಅದರಲ್ಲಿ ಕಲ್ಮಶವಿರಕೂಡದು ಎಂದು ಅಲ್ಲವೇ? ಹೌದು ಸ್ವಾಮಿ. ಹಾಗಾದರೆ ಈಗ ಇದನ್ನೇನು ಮಾಡಬೇಕೆಂದು ತೀರ್ಮಾನ ಮಾಡಿದ್ದೀರಿ? ಹೋಗುವಾಗ ಎಚ್ಚರಿಸಿದ್ದೆ. ಎಚ್ಚರಿಕೆಯೊಂದಿಗೆ ಸೂಕ್ತವಾದ ಸೂಚನೆಯನ್ನು ಕೊಟ್ಟಿದ್ದೆ. ಅದನ್ನು ನಿರ್ಲಕ್ಷಿಸಿ ಈ ಕಲುಷಿತವಾದ ಭಸ್ಮವನ್ನೇ ತಂದೆ. ಆದ ಕಾರಣ ಇದನ್ನು ಲೇಪಿಸಿಕೊಳ್ಳಲಾರದೆ ಈ ಕ್ಷಣವೇ ಬಿಸಾಕುವೆ ಕೆಳಗೆ. ಬೇಡಿ ಸ್ವಾಮಿ, ನಿಲ್ಲಿ, ದುಡುಕಬೇಡಿ. ದುಡುಕಿ ನೀವು ಒಂದು ವೇಳೆ ದುಡುಕಿದ್ದೆ ಆದರೆ, ನೀವೇನಾದರೂ ಉದ್ವೇಗದಲ್ಲಿ ಭಸ್ಮವನ್ನು ಚೆಲ್ಲಿದ್ದೆ ಆದರೆ ಖಂಡಿತವಾಗಿಯೂ ಏನಾದರೂ ಒಂದು ಅನಾಹುತವಾಗುವುದು. ಪಾರ್ವತಿ, ಇದನ್ನೇನು ಹೇಳ್ತಿರುವೆ ನೀನು? ಹೌದು ಸ್ವಾಮಿ. ಏಕೆ ಜಗನ್ನಾಥ, ಇದೇನು ತಮಗರಿಯದ ವಿಷಯವೇ? ಮೇಲಾಗಿ ಸರ್ವಶಕ್ತ ಸಮರ್ಥರಾದ ನಿಮಗೆ ಇದನ್ನು ನಾನು ವಿವರಿಸಿ ಹೇಳುವ ಅವಶ್ಯಕತೆಯಾದರೂ ಇಲ್ಲಿದೆ. ಕಾರಣ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ತಾವು ದಯವಿಟ್ಟು ಈ ಭಸ್ಮವನ್ನು ಚೆಲ್ಲಬೇಡಿ ಎಂದು. ಪಾರ್ವತಿ, ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ನನ್ನನ್ನು ಸಮಾಧಾನಗೊಳಿಸಲು ಸಕ ಈ ರೀತಿ ನಯವಿನಯದ ಕೋರಿಕೆಯೇ? ಇಲ್ಲ ಜೀವಿತೇಶ, ಖಂಡಿತ ಇಲ್ಲ. ನೀವು ಸಕಲವನ್ನೂ ಬಲ್ಲವರು. ನೀವೇ ಸ್ವಲ್ಪ ಯೋಚಿಸಿ ನೋಡಿ. ಏಕೆಂದರೆ ಇದು ಮಂತ್ರಪೂರಿತವಾದ ಭಸ್ಮ. ಇದನ್ನು ಲೇಪಿಸಿಕೊಳ್ಳಲು ಕೈಯಿಂದ ತಡವರಿಸಿ ಮನಸ್ಸಿನಿಂದ ಸಂಕಲ್ಪಿಸಿ ಅದಕ್ಕೆ ಜೀವವನ್ನು ತುಂಬಿದ್ದೇವೆ. ಹಾಗಾದರೆ ಇದರಲ್ಲಿ ಜೀವಕಣಗಳು ತುಂಬಿಕೊಂಡಿವೆ ಎಂಬುದು ನನಗೂ ಮನವರಿಕೆಯಾಗಿದೆ. ನನ್ನ ತಪ್ಪಿನ ಅರಿವು ನನಗೂ ಆಗಿದೆ. ಆದರೆ ನಡೆಯುವುದು ಎಡುವನಲ್ಲದೆ ಕುಳಿತವನು ಎಂದಾದರೂ ಎಡವುದು ಸಾಧ್ಯವೇ? ನಡೆಯುವುದು ಎಡುವನಲ್ಲದೆ ಕುಳಿತವನೆಂದಾದರೂ ಎಡವಲು ಸಾಧ್ಯವೇ ಸ್ವಾಮಿ? ಓ,
ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಉದಾಹರಣೆಗಳೊಂದಿಗೆ ಉಪಮಾತೀತವಾದ ಮಾತಿನ ತಕ್ಕ ಸಮರ್ಥನೆಯೇ? ಹಾಗಲ್ಲ ಮರುಳು ಶಂಕರ. ಹಾಗಿದ್ದರೆ ಮತ್ತೇನು? ತಪ್ಪು ಮಾಡಿದವಳು ನಾನು. ನನ್ನನ್ನು ಬೇಕಾದರೆ ಶಿಕ್ಷಿಸಿ, ಅದನ್ನು ಬಿಟ್ಟು ಈ ಭಸ್ಮವನ್ನು ಕೆಳಗೆ ಚೆಲ್ಲಿದ್ದೇ ಆದರೆ ಖಂಡಿತ ಕೆಡಕುಂಟಾಗುತ್ತದೆ. ಇದು ನಮಗಷ್ಟೇ ಅಲ್ಲ, ಇಡೀ ಈ ಪ್ರಪಂಚದ ಈ ಲೋಕಕುಲಕ್ಕೇನೆ ಕೆಡಕುಂಟಾಗುತ್ತದೆ. ಇದು ಈ ಭಸ್ಮವನ್ನು ಶುದ್ಧೀಕರಿಸಿ ತಾವು ಲೇಪಿಸಿಕೊಳ್ಳಬೇಕೆಂದು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಪಾರ್ವತಿ, ಲೋಕಕ್ಕೆ ಕೆಡಕುಂಟಾಗಬಾರದೆಂಬ ಕಾರಣದಿಂದಾಗಿ ನಾನು ಈ ಕಲುಷಿತವಾದ ಭಸ್ಮವನ್ನು ಲೇಪಿಸಿಕೊಳ್ಳಬೇಕೆ? ಅದೆಂದೆಂದಿಗೂ ಸಾಧ್ಯವಿಲ್ಲದ ಮಾತು. ಅದೇನು ಅನಾಹುತವಾಗುವುದೋ ಆಗಲಿ, ಈ ಕೂಡಲೇ ಇದನ್ನು ಬಿಸಾಕಬೇಕು ಕೆಳಗೆ. ಸ್ವಾಮಿ, ಹಸಿವೆಯ ಸಂಕಟವನ್ನು ತಾಳಿಕೊಳ್ಳಲಾರದೆ ನಾವು ಮೊದಲು ಇವನ ನನ್ನ ಹಸುವೆ ನಿಂಗಿಸಿದ ನೀನು ಯಾರು? ನಾನು ನಿನ್ನನ್ನು ಸೃಷ್ಟಿಸಿದ ನಿನ್ನ ತಂದೆ. ನೀನು ನನ್ನ ತಂದೆ? ಹಾಗಾದರೆ ಇದು ಯಾರು? ಇವಳು ನಿನ್ನ ತಾಯಿ ಪಾರ್ವತಿ. ನನ್ನ ತಾಯಿ ಪಾರ್ವತಿ? ನನ್ನ ತಾಯಿ ಪಾರ್ವತಿ? ಇದು ಇಲ್ಲಿ ಕುಳಿತಿರುವ ಟೊಳ್ಳು ಹೊಟ್ಟೆಯ ಸೊಂಡಲು ಉಳ್ಳವನು ಯಾರು? ಅವನು ನಿನಗಿಂತಲೂ ಮೊದಲು ಹುಟ್ಟಿದವನು, ನಿಮ್ಮಣ್ಣ ಗಣಪತಿ. ಹಾಗಾದರೆ ಕಣ್ಣು ಕೆಂಪಗೆ ಮಾಡಿಕೊಂಡು ಉಗ್ರ ರೂಪ ತಾಳಿರುವ ಇವನು ಯಾರು? ಅವನು ಕೂಡ ನಿನಗಿಂತಲೂ ಮೊದಲು ಹುಟ್ಟಿದವನು, ಅವನ ಹೆಸರು ವೀರಭದ್ರ. ಸರಿ, ಅವನ ಮಗುವಲ್ಲಿ ನಿಂತಿರುವ ಇವನು ಯಾರು? ಅವನು ಕೂಡ ನಿನಗಿಂತ ಮೊದಲು ಹುಟ್ಟಿದವನೇ, ಹೆಸರು ಶಂಕ. ಇವರೆಲ್ಲರೂ ನಿನಗಿಂತ ಮೊದಲು ಹುಟ್ಟಿದ ನಿನ್ನ ಅಣ್ಣಂದಿರು. ಇವರೆಲ್ಲರೂ ನಮ್ಮ ಅಣ್ಣಂದಿರು? ಗಣಪತಿ, ವೀರಭದ್ರ, ಷಣ್ಮುಗ. ಹಾಗಾದರೆ ಇವರೆಲ್ಲರಿಗೂ ಇದ್ದಂತೆ ನನಗೇಕೆ ಹೆಸರಿಲ್ಲ? ನೀನು ಇದೀಗ ತಾನೇ ಉದ್ಭವಿಸಿದವರು. ಅಂದ ಮೇಲೆ ಮತ್ತೆ ತಡ ಮಾಡಿದ್ರಿ, ನನಗೂ ಒಂದು ಹೆಸರಿಡಿ. ನಿನಗೂ ಒಂದು ಹೆಸರು, ನಿನಗೂ ಒಂದು ಹೆಸರು, ನಿನಗೂ ಒಂದು ಹೆಸರು ಇಡಲೇಬೇಕು. ಪಾರ್ವತಿ, ನೀನೇ ಇವನಿಗೊಂದು ಸಮರ್ಪಕವಾದ ಹೆಸರನ್ನಿಟ್ಟು. ಅಮ್ಮ ತಾಯಿ, ನೀನೇನು ನನ್ನನ್ನು ನವಮಾಸಗಳು ಗರ್ಭದಲ್ಲಿ ಹೊರಲಿಲ್ಲ, ಇರಲಿಲ್ಲ, ಲಾಲಿಸಲಿಲ್ಲ, ಪಾಲಿಸಲೂ ಇಲ್ಲ, ಜೋಗುಳವಂತೂ ಹಾಡಲೇ ಇಲ್ಲ. ಆದರೂ ಪರ್ವತಾಕಾರದ ಬಲಶಾಲಿ ಮಗನನ್ನು ಪಡೆದಿದ್ದೀಯ ಅಂದಾಗ ನೀನೇ ನನಗೊಂದು ಹೆಸರಿಡು. ಹೆಸರಿಡಮ್ಮ. ಸ್ವಾಮಿ, ತಾವೇ ಇವನಿಗೆ ಯೋಗ್ಯವಾದ ಒಂದು ಹೆಸರನ್ನು ಇಡಿ. ನಿನ್ನ ಹೆತ್ತ